ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ಕಿಶೋರ್ ಲಾಗ್. ಇವತ್ತು ಲಾಗಲ್ಲಿ ನಿಮಗೆ ನಾನು ಯಾವ ರೀತಿ ಒಂದು ಕ್ರೀಮ್ನ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಕ್ಯಾರೆಟ್ ಆಯಿಲ್ನ ಯಾವ ರೀತಿ ಮಾಡಿದ್ದೀನಿ ಅಂತ ಆಲ್ರೆಡಿ ಹಳೆ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಮೊನ್ನೆ ಅಪ್ಲೋಡ್ ಮಾಡಿರೋಂಥ ಒಂದು ಲಾಗಲ್ಲಿ ತಿಳಿಸಿದ್ದೀನಿ. ನೋಡಿಲ್ಲ ಅನ್ನೋರು ನೋಡಿ. ಈ ಒಂದು ವಿಡಿಯೋದಲ್ಲೂ ತಿಳಿಸ್ಕೊಟ್ರೆ ಜಾಸ್ತಿ ಆಗ್ಬಿಟ್ರೆ ಅದು ನೋಡೋದ್ರಿಗೆ ಇಷ್ಟ ಆಗಲ್ಲ ಅಂತೇಳಿ ಅದನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಅದನ್ನು ನೀಟಾಗಿ ಈ ಥರ ಸೋಸ್ಕೊಂಡು ಒಂದು ಡಬ್ಬಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಕ್ರೀಮ್ ಮಾಡುವಾಗ ಯೂಸ್ ಮಾಡಬೇಕು. ಆಲ್ರೆಡಿ 2-3 ಸಲ ನಾನು ಎಣ್ಣೆನೂ ಮಾಡಿ ಕ್ರೀಮು ಕೂಡ ಮಾಡಿದ್ದೀನಿ, ಬಟ್ ಯಾವಾಗಲೂ ವಿಡಿಯೋ ಮಾಡ್ಕೊಳಕ್ಕಾಗಿರಲಿಲ್ಲ. ಮತ್ತೊಮ್ಮೆ ಮಾಡಿ ತೋರಿಸಿ ಅಂತ ಕೇಳ್ತಾನೆ ಇದ್ರು ಅಂತೇಳಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಅಲೋವೆರಾ ಜೆಲ್ ನೋಡಿ, ನಾನು ಒಂದು 5 kg ಡಬ್ಬದಷ್ಟು ತಂದಿಟ್ಕೊಂಡಿದ್ದೆ. ಇದು ಪ್ಯೂರ್ ಅಲೋವೆರಾ ಜೆಲ್ಲು. ಇದರಲ್ಲೇ ನೀಮ್ ಕೂಡ ಮಿಕ್ಸ್ ಆಗಿದೆ. ನಾನು ಯಾವಾಗಲೂ ಒಂದು ಪಲ್ಸರಿ ಅಂಗಡಿ ಅಂತ ಹೇಳಿದ್ದೀನಿ ನೋಡಿ, ಅಲ್ಲೇ ತೊಗೊಬರೋದು. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು, ಇದು ಆಲ್ರೆಡಿ ಒಂದು 4ನೇ ಬ್ಯಾಚ್ ನಾವು ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಫೀಡ್ಬ್ಯಾಕ್ ಕೂಡ ಕೊಡ್ತೀನಿ ನೋಡಿ. ಬರೀ 3 ಡೇಸಲ್ಲಿ ಅವ್ರಿಗೆ ತುಂಬ ಚೇಂಜಸ್ ಸಿಕ್ಕಿದೆ. ಅವ್ರು ತುಂಬ ಖುಷಿಯಾಗಿ ನಮಗೆ ಮೆಸೇಜ್ ಕೂಡ ಮಾಡಿದ್ದಾರೆ. ನಾನು ಹೋಮ್ ಮೇಡ್ ಕ್ರೀಮ್ ಮಾಡಿ ಇಷ್ಟು ಮಟ್ಟಿಗೆ ಅವ್ರಿಗೆ ರಿಸಲ್ಟ್ ಬರುತ್ತೆ ಅಂತ ನಾನೇ ಅಂದ್ಕೊಂಡಿಲ್ಲ. ಅಂದರೆ ಬರುತ್ತೆ, ಒಟ್ಟಿನಲ್ಲಿ ಒಂದು ವೀಕ್ ಆದರೂ ತೊಗೋಬೋದು ಅಂದ್ಕೊಂಡಿದ್ದೆ. ಬಟ್ 3 ಡೇಸ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ತುಂಬ ಚೆನ್ನಾಗಿ ಅವ್ರಿಗೆ ಕಲರ್ ಕೂಡ ಬಂದಿದೆ. ಪಿಂಪಲ್ಸ್ ಎಲ್ಲ ಸ್ವಲ್ಪ ಡ್ರೈ ಥರ ಆಗಿ ಅದು ಒಣಗೋ ಥರ ಆಗಿದೆ ಅಂತೆ ಅವ್ರ ಮುಖದಲ್ಲಿದ್ದಂಥ ಪಿಂಪಲ್ಸು. ಅದು ಅಲ್ಲದೆ ನಾನು ಒಂದು ಸ್ವಲ್ಪ ಈ ಸಲ ನೀಮ್ ಪೌಡರ್ ಕೂಡ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಅಂದರೆ ಇವಾಗ ಸಮ್ಮರ್ ಇರೋದ್ರಿಂದ ನ್ಯಾಚುರಲಾಗಿ ಮಾಡ್ತಾರೋದ್ರಿಂದ ಇನ್ನೂ ಒಂದು ಸ್ವಲ್ಪ ನೀಮ್ ಪೌಡರ್ನ ಮಿಕ್ಸ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಆಲ್ರೆಡಿ ಯಾವ ರೀತಿ ಮಾಡ್ತೀನಿ ಅಂತ ಹಳೆ ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಲ್ವ. ಅಲೋವೆರಾ ಜೆಲ್ಗೆ ಕ್ಯಾರೆಟ್ ಆಯಿಲ್ನ ಹಾಕಿ ಈ ಥರ ಮಿಕ್ಸ್ ಮಾಡಿ ಕ್ರೀಮ್ ಥರ ಮಾಡಬೇಕು ಅಂಥೇಳಿ ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಅದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗ್ತಾಯಿಲ್ಲ ನೋಡಿ. ಇವಾಗ ಬೇವಿನ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬೇವಿನ ಪೌಡರ್ನ ಏನಕ್ಕೆ ಹಾಕಿದ್ದೀನಿ ಅಂದರೆ, ಇವಾಗ ಸಮ್ಮರ್ ಇದೆ, ಅದು ಅಲ್ಲದೆ ತುಂಬಾ ಬಿಸಿಲಿದೆ ಈ ಟೈಮಲ್ಲಂತೂ. ಈ ಒಂದು ಕ್ರೀಮ್ನ ನೀವು ಅಪ್ಲೈ ಮಾಡಿದಾಗ ಯಾವುದೇ ರೀತಿಯಾದ ನಿಮಗೆ ಪ್ರಾಬ್ಲಮ್ ಆಗಬಾರ್ದು. ಹಾಗೆಯೇ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ಒಂದು ಇನ್ಫೆಕ್ಷನ್ ಆಗಿದ್ರು, ಹಾಗೆ ಪಿಂಪಲ್ಸ್ ಜಾಸ್ತಿ ಆಗಿದ್ರು ಕೂಡ ಕಮ್ಮಿ ಆಗಬೇಕು ಅನ್ನೋ ಒಂದು ಇಂಟೆನ್ಷನಿಂದ ನಾನು ಈ ಒಂದು ಪೌಡರ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗೇ ರಿಸಲ್ಟ್ ಕೊಡ್ತಾಯಿದೆ. ಆಲ್ರೆಡಿ ತುಂಬ ಚೆನ್ನಾಗಿ ಎಲ್ಲರಿಗೂ ಕೂಡ ವರ್ಕ್ ಆಗ್ತಿದೆ ಅಂತ ಮೆಸೇಜ್ ಕೂಡ ಬರ್ತಾಯಿದೆ. ಅದೇ ರೀತಿ ಎಲ್ಲರಿಗೂ ಕೂಡ ಚೆನ್ನಾಗಾಗಲಿ ಅಂತಲೇ ನಾನು ಕೂಡ ಕೇಳ್ಕೊತೀನಿ. ಇವಾಗೆಲ್ಲ ಯಾರು ಇನ್ನೂ ಬುಕ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರೋ ಆದಷ್ಟು ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದ ಯಾವುದೇ ರೀತಿಯಾದ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಹಾಗೆಯೇ ರಿಸಲ್ಟ್ ಬರುತ್ತೋ ಬರಲ್ವೋ, ಯಾಕೆಂದರೆ ಹೋಮ್ ಮೇಡ್ ಪ್ರಾಡಕ್ಟ್ ಆದ್ದರಿಂದ ರಿಸಲ್ಟ್ ಬರೋದು ಲೇಟ್ ಅನಿಸುತ್ತೆ. ಈ ಥರ ಒಂದು ಡೌಟಲ್ಲಿ ಇದ್ದವ್ರಿಗೂ ಕೂಡ ಇವತ್ತು ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ ನೋಡಿ. ಅಂದರೆ ನಾನು ಲಾಸ್ಟಲ್ಲಿ ಯಾರು ಸ್ಕಿಪ್ ಮಾಡ್ದೇನೆ ನೋಡಿ ಫೀಡ್ಬ್ಯಾಕ್ ಕೊಟ್ಟಿದ್ದೀನಿ. ಕೊಟ್ಟಿರೋರು ಫೋಟೋ ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಈ ರೀತಿ ಹಾಕಿ ನೆಕ್ಸ್ಟ್ ಇದಕ್ಕೆ ಗ್ಲಿಸರಿನ್ನು ಕೂಡ ಹಾಕೋಬೇಕು. ಈ ಥರ ಚೆನ್ನಾಗಿ ಗ್ಲಿಸರಿನ್ನು ಎಲ್ಲ ಹಾಕಿದ್ಮೇಲೆ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಸ್ ಜೊತೆಗೆ ಇನ್ನೂ ಒಂದು ವಿಟಮಿನ್ದು ಟ್ಯಾಬ್ಲೆಟ್ ಕೂಡ ತರಿಸ್ಕೊಂಡಿದ್ದೀನಿ. ಈ ಒಂದು ಟ್ಯಾಬ್ಲೆಟು ತುಂಬಾ ಚೆನ್ನಾಗಿ ಸ್ಕಿನ್ಗೆ ವರ್ಕ್ ಆಗುತ್ತೆ. ಫಾರಿನರ್ಸ್ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಹಾಗೆಯೇ ಕೋರಿಯನ್ ಸ್ಕಿನ್ ಅಂತಲೂ ಕೂಡ ಕರೀತಾರೆ ನೋಡಿ. ಆ ಥರ ಒಂದು ಸ್ಕಿನ್ ಥರ ನಿಮ್ಮ ಫೇಸ್ ಆಗಬೇಕು ಅಂದರೆ ಈ ಒಂದು ವಿಟಮಿನ್ನ ಅವರು ಯೂಸ್ ಮಾಡ್ತಾರಂತೆ. ಅದನ್ನು ತಿಳ್ಕೊಂಡು ನಾನು ಕೂಡ ತರಿಸ್ಕೊಂಡು ಟ್ರೈ ಮಾಡಿದ್ಮೇಲೆ ಈ ಒಂದು ಕ್ರೀಮ್ಗೂ ಕೂಡ ಅದನ್ನು ಹಾಕ್ತಾಯಿದ್ದೀನಿ. ಮಾಮೂಲಿ ವಿಟಮಿನ್ ಇ ಕ್ಯಾಪ್ಸೂಲ್ಸ್ನು 10 ಹಾಕಿದ್ರೆ ಆ ಒಂದು ಟ್ಯಾಬ್ಲೆಟ್ನು ಕೂಡ 10 ಈ ಥರ ಸಮ ಹಾಕ್ಕೊಂಡು ಈ ಒಂದು ಕ್ರೀಮ್ನ ಮಾಡಿರೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡಲಿ, ಇನ್ನೂ ಚೆನ್ನಾಗಿ ನಮ್ಮ ಹತ್ರ ಕ್ರೀಮ್ ತಗೊಳ್ಳೋರಿಗೆ ರಿಸಲ್ಟ್ ಚೆನ್ನಾಗಿ ಸಿಗಲಿ ಅಂತ ಒಂದು ಉದ್ದೇಶದಿಂದ ಅದನ್ನು ಕೂಡ ತರಿಸ್ಕೊಂಡು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೀವೇ ನೋಡ್ತಾ ಇರ್ಬೋದು ಯಾವ ರೀತಿ ಒಂದು ಕ್ರೀಮ್ನ ಮಾಡ್ತಾಯಿದ್ದೀನಿ ಅಂತ. ಇದೇ ಥರನೇ ಒಂದು 4 ಬ್ಯಾಚ್ ಕೂಡ ಮಾಡಿದ್ದೀನಿ. ಎಷ್ಟೇ ಒಂದು ಸ್ವಲ್ಪ 1 ದಿನ 2 ದಿನ ಲೇಟ್ ಆದರೂ ಪರವಾಗಿಲ್ಲ, ಪ್ಯೂರ್ ಅಲೋವೆರಾ ಜೆಲ್ ಸಿಗೋವರೆಗೂ ಕೂಡ ಹುಡುಕಿ ತರಿಸ್ಕೊಂಡೇ ಮಾಡಿರೋದು. ಏಕೆಂದರೆ 10 kg ಒಂದು 20 kg ಅಷ್ಟು ಅಲೋವೆರಾ ಜೆಲ್ನ ತರಿಸ್ಕೊಂಡಿರೋದು ನಾನು. ಆದ್ದರಿಂದ ಅದು ಸಿಗದೇ ಇರೋ ಪರವಾಗಿಲ್ಲ, ಒಂದು ದಿನ ಟೈಮ್ ತೊಗೊಂಡು ಅವ್ರ ಕೈಲಿ ತರಿಸ್ಕೊಂಡು ಮಾಡಿದ್ದೀನಿ. ಏಕೆಂದರೆ ಲೋಕಲೆಲ್ಲ ಯೂಸ್ ಮಾಡಬಾರ್ದು ಅಂತ ಒಂದು ಉದ್ದೇಶದಿಂದ ಅಷ್ಟೇ. ಆಮೇಲೆ ನೋಡಿ ಈ ರೀತಿ ಇರುತ್ತೆ. ಅದು ಸೇಮ್ ಟ್ಯಾಬ್ಲೆಟ್ ಹೆಂಗಿರುತ್ತೋ ವೈಟ್ದು, ಆವಾಗ ಕೋಳಿ ಮೊಟ್ಟೆ ಅಂತೇಳಿ ಕರಿತಾಯಿದ್ರು. ಅದು ಆ ಥರನೇ ಕಾಣಿಸುತ್ತೆ. ಅದು ಒಂದು ತಿಂಡಿ ಆವಾಗಿಂದು ಇದರಲ್ಲಿ ನಾವು ಚಿಕ್ಕವರಿದ್ದಾಗ ತಿಂತಾಯಿದ್ವಿ. ಅದೇ ನೆನಪಾಗುತ್ತೆ ಇದು ನೋಡಿದ್ರೆ. ಆ ಥರ ಇದೆ. ಒಳಗಡೆ ಈ ಥರ ಒಂದು ಕ್ರೀಮ್ ಥರ ಇರುತ್ತೆ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ಕಿನ್ಗಂತೂ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿ. ಈ ರೀತಿ ಕ್ರೀಮು ರೆಡಿ ಆಯಿತು. ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಮಧ್ಯ ಅಂತೂ ನನ್ನ ಮಗಳದು ಗೆಜ್ಜೆ ಸೌಂಡ್ ಬರ್ತಾನೆ ಇರುತ್ತೆ. ಪ್ಲೀಸ್ ಏನು ಅಂದ್ಕೋಬೇಡಿ. ನಾನು ರೆಕಾರ್ಡ್ ಮಾಡುವಾಗ ಅವಳು ಮಲ್ಕೊಂಬಿಟ್ಟಿದ್ರೆ ಪರವಾಗಿಲ್ಲ, ಎದ್ದಿದ್ರಂತೂ ಏನಾದರೂ ಒಂದು ಸೌಂಡ್ ಮಾಡ್ತಾನೆ ಇರ್ತಾಳೆ. ಅದಾದಮೇಲೆ ನೋಡಿ ಈ ಥರ ಡಬ್ಬಿಗಳಿಗೂ ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಅಂದರೆ ಆವಾಗ ಹಳೆ ವಿಡಿಯೋದಲ್ಲಿ ತೋರಿಸಿದ್ದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಇದೆ ಅಂತ ಅಂದ್ಕೊಂಡಿದ್ರು. ಬಟ್ ನಾವು ಕೊಟ್ಟಿರೋದು ಈ ಥರ ಡಬ್ಬಿಲೇ. ಹಾಗೆ ಹಳೆ ವಿಡಿಯೋದಲ್ಲಿ ನಮಗೆ ಅರ್ಜೆಂಟ್ ಇತ್ತು ಆರ್ಡರ್ಸು. ಅದು ಅಲ್ಲದೆ ನಾವು ಆನ್ಲೈನಿಂದ ತರಿಸಿದ್ವಿ ಅಲ್ವ, ಸೈಜ್ ಕಮ್ಮಿ ಬಂದುಬಿಟ್ಟಿತ್ತು, ನಮಗೂ ಕೂಡ ಗೊತ್ತಾಗಿರಲಿಲ್ಲ.
ಆದ್ದರಿಂದ ಅದನ್ನು 4 ಕೊಟ್ವಿ. ಬಟ್ ಇವಾಗ ಈ ಥರ ಒಂದು 100 ml ಇರೋಂಥ ಒಂದು ಡಬ್ಬ ಅಂದರೆ ಒಂದು ಡಬ್ಬಿಲಿ ಈ ಒಂದು ಕ್ರೀಮ್ನ ಕೊಡ್ತಾಯಿದ್ದೀವಿ. ಯಾಕೆಂದರೆ ಕೆಲವೊಬ್ಬರು ಡೌಟಿಂದ ತುಂಬ ಕ್ವಶನ್ಸ್ ಕೇಳಿದರು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಅದನ್ನು ಕ್ಲಿಯರ್ ಮಾಡ್ತಾಯಿದ್ದೀನಿ ಅಷ್ಟೇ. ಈ ರೀತಿ ಅದನ್ನು ಫುಲ್ ಎಲ್ಲನೂ ಕೂಡ ಫಿಲ್ ಮಾಡಿ ಇದನ್ನು ನಾವು ಫುಲ್ ಪ್ಯಾಕ್ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ನಿಜವಾಗ್ಲೂ ಮಧ್ಯರಾತ್ರಿ ಒಂದು 12 ಗಂಟೆ 1 ಗಂಟೆನೇ ಆಗೋಯಿತು. ಬೆಳಗ್ಗೆ ಅಷ್ಟರಲ್ಲೇ ತೊಗೊಂಡೋಗಿ ಕೊರಿಯರ್ಗೆ ಹಾಕ್ಬಿಡ್ಬೇಕು ಅಂತೇಳಿ ನೈಟ್ ಎಷ್ಟೊತ್ತಾದರೂ ಪರವಾಗಿಲ್ಲ ಕೂತ್ಕೊಂಡು ಮಾಡೋಣ ಅಂತೇಳಿ ಅಮ್ಮನ ಮನೇಲಿರೋದ್ರಿಂದ ಪರವಾಗಿಲ್ಲ ಒಂದು ಸ್ವಲ್ಪ ಸಪೋರ್ಟ್ ಆಗ್ತಾಯಿದೆ. ಯಾಕೆಂದರೆ ನಾನು ಇಲ್ಲಿ ಒಬ್ಬಳೇ ಮಾಡ್ತೀನಿ ಅಂದರೆ ನನ್ನ ಹಸ್ಬೆಂಡ್ ಮನೇಲಿ ಆಗ್ತಾಯಿರಲಿಲ್ಲ. ಬಟ್ ಇಲ್ಲಿ ಅಮ್ಮನ ಮನೇಲಿ ಅಮ್ಮ ಅಪ್ಪ ನನ್ನ ತಮ್ಮ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಎಲ್ಲರೂ ಕೂಡ ಸೇರಿಕೊಂಡು ನಾನೊಂದು ಕಡೆ ತುಂಬಿಡ್ತಾಯಿದ್ರೆ ಅವ್ರು ಇನ್ನೊಂದು ಕಡೆ ತುಂಬಿಡ್ತಾಯಿದ್ರು. ಈ ಥರ ಒಂದು 4 ಬೌಲಲ್ಲಿ ನಾನು ಕ್ರೀಮ್ಗಳನ್ನ ಈ ಥರ ಮಿಕ್ಸ್ ಮಾಡಿ ಕೊಟ್ಟಿದ್ದೆ. ಎಲ್ಲರೂ ಸೇರಿಕೊಂಡು ಫಿಲ್ ಮಾಡಿದ್ವಿ. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಆಲ್ರೆಡಿ ಫೀಡ್ಬ್ಯಾಕ್ ಕೂಡ ಕೊಡ್ತೀನಿ ನೋಡಿ. ಈ ರೀತಿ ಒಂದು ಕ್ರೀಮ್ ಇರುತ್ತೆ. ಅದು ಬೇವಿನ ಪುಡಿ ಹಾಕಿರೋದ್ರಿಂದ ಈ ಥರ ಒಂದು ಕಲರ್ ಬಂದಿದೆ ಅಷ್ಟೇ. ನನಗಂತೂ ಇವರು ಒಂದು ಫೋಟೋ ನೋಡಿ ತುಂಬಾ ಖುಷಿ ಆಯಿತು. ನೋಡಿ ಅವ್ರಿಗೆ ಅವಾಗ ಫಸ್ಟ್ ಡೇ ಇದ್ದಾಗ ತುಂಬ ಕಲರು ಕಮ್ಮಿ ಇದ್ದರು. ಆಮೇಲೆ ಪಿಂಪಲ್ಸು ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಇವಾಗ ಕಲೆನೂ ಕಮ್ಮಿಯಾಗಿ ಫೇರ್ನೆಸ್ಸು ಕೂಡ ಬಂದಿದೆ ಅಂತ ಕಳಿಸಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ಚೇಂಜಸ್ ಎಷ್ಟಿದೆ ಅಂತ. ನಾನು ಯಾವುದೇ ಫಿಲ್ಟ್ರು ಅವು ಇವು ಹಾಕಿಲ್ಲ. ಹಾಗೆ ಇವ್ರು ಯಾರಂತೂ ನಮಗೆ ಗೊತ್ತಿಲ್ಲ. ಬಟ್ ನಮ್ಗೆ ಯೂಟ್ಯೂಬಿಂದ ಫ್ರೆಂಡಾಗಿ ನಮ್ಮ ಹತ್ರ ಕ್ರೀಮ್ ತೊಗೊಂಡು ಯೂಸ್ ಮಾಡಿರೋರು ಕಳಿಸಿರೋದು. ಅದು ಅಲ್ಲದೆ ಇವ್ರು ಯೂಸ್ ಮಾಡಿ ಬರೀ 3 ಡೇಸ್ ಆಗಿದೆ ಅಷ್ಟೇ. 3 ಡೇಸ್ಗೆ ಅವ್ರಿಗೆ ಪಿಂಪಲ್ಸು ಮಾರ್ಕ್ ಕಮ್ಮಿ ಆಗಿದೆಯಂತೆ. ಈ ಥರ ಒಂದು ಸ್ವಲ್ಪ ಫೇರ್ನೆಸ್ ಆಗಿದೆ ಸ್ಕಿನ್ನು ಅಂತ ಕಳಿಸಿದ್ದಾರೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೇಂಜಸ್ ಕಾಣಿಸ್ತಿದೆ ಅಂತ ಬಿಫೋರ್ಗೂ ಆಫ್ಟರ್ಗೂ. ಹಾಗೆ ಇನ್ನೂ ಕೆಲವೊಬ್ಬರು ಕಳಿಸಿದ್ದಾರೆ, ಕೆಲವೊಬ್ಬರು ಆಡಿಯೋ ಕೂಡ ಕಳಿಸಿದ್ದಾರೆ, ಹಾಗೆ ಮೆಸೇಜ್ ಕೂಡ ಮಾಡಿದ್ದಾರೆ. ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಇವ್ರದ್ದೊಂದು ಫೋಟೋ ಇತ್ತು, ಅದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅವ್ರದ್ದು ಪರ್ಮಿಷನ್ ತೊಗೊಂಡು. ನೋಡಿ ಈ ರೀತಿ ಮೆಸೇಜ್ ಕೂಡ ಮಾಡಿದ್ದಾರೆ ನನಗೆ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ. ನೋಡಿ ಇವರೇನೆ ಅವರು 3 ಡೇಸ್ ಅಷ್ಟೇ ಅವರು ಯೂಸ್ ಮಾಡಿರೋದು. 3 ಡೇಸ್ಗೆ ಇಷ್ಟು ಚೇಂಜಸ್ ಸಿಕ್ಕಿದೆ ಅಂತೆ ಅವ್ರಿಗೆ. ಹಾಗೆ ಇದು ಇನ್ನೊಬ್ಬರು ಮಾಡಿರೋದು. ಅವ್ರಿಗೆ ಹಚ್ಚುವಾಗಲೇ ಕೂಲ್ ಅನ್ನಿಸ್ತಿತ್ತಂತೆ. ಹಾಗೆ ಪಿಂಪಲ್ಸ್ ಎಲ್ಲ ಕಮ್ಮಿ ಆಗಿದೆ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ ಮ್ಯಾಮ್. ನನ್ನ ಮಗಳು ಹೇಳ್ತಾರೆ ಅಮ್ಮನ ಸ್ಕಿನ್ ವೈಟ್ ಕಾಣ್ತಾ ಉಂಟು ಅಂತೇಳಿ. ಇನ್ನು ನೋಡಬೇಕಿನ್ನು 1 ವಾರದಲ್ಲಿ ಏನಿಲ್ಲ ಎಷ್ಟು ವೈಟ್ ಆಗ್ತಾ ಅಂತೇಳಿ. ಥ್ಯಾಂಕ್ ಯು ಮ್ಯಾಮ್. ಈ ರೀತಿ ಆಡಿಯೋ ಕೂಡ ಕಳಿಸಿದ್ದಾರೆ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಇನ್ನೂ ಕಳಿಸಿದ್ದಾರೆ, ಅದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ನೋಡಿ ಈ ಒಂದು ಕ್ರೀಮ್ ಬೇಕು ಅನ್ನೋರು ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತೇಳಿ ಈ ಒಂದು ಲಾಗಲ್ಲಿ ತಿಳಿಸ್ಕೊಡ್ತಾ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆಯೇ ವೆಯ್ಟ್ ಲಾಸ್ ಪೌಡರ್ ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಸೇಲ್ ಆಗ್ತಾಯಿದೆ. ಎಲ್ಲರೂ ಕೂಡ ಆಲ್ಮೋಸ್ಟು ಬುಕ್ ಮಾಡ್ಕೊಂಡು ಇದನ್ನು 4ನೇ ಬ್ಯಾಚು ನಾವು ಅದನ್ನು ವೀಡಿಯೋ ಮಾಡ್ಕೋಬೇಕಿತ್ತು. ವೀಡಿಯೋ ಕೂಡ ಮಾಡಿದ್ದೀನಿ, ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ. ಇದು ಮತ್ತೆ ಯಾವ ರೀತಿ ಮಾಡ್ಕೋಬೇಕು ಅಂತ ತಿಳಿಸ್ಕೊಡೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಇವಾಗ ನಾವು ಒಂದು 40 kgಯಷ್ಟು ಪೌಡರ್ನ ಮಾಡ್ತಾಯಿದ್ದೀವಿ. 40 kg ಅಂತೂ ಎಷ್ಟು ಬೇಗ ಸೇಲ್ ಆಗುತ್ತೆ ಅನ್ನೋದೇ ಗೊತ್ತಾಗ್ತಿಲ್ಲ. ಎಲ್ಲರೂ 1 kgನೇ ಬುಕ್ ಮಾಡ್ಕೋತಾ ಇದ್ದಾರೆ. ಅದು ಅಲ್ಲದೆ ಅದನ್ನು ಯೂಸ್ ಮಾಡಿರೋಂಥವ್ರು ತುಂಬಾ ಒಳ್ಳೆ ಟೇಸ್ಟ್ ಇದೆ ಅಂತೇಳಿ ಕೂಡ ಕಳಿಸಿದ್ದಾರೆ. ಅದು ನೋಡಿ ಖುಷಿ ಆಯಿತು. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋರು ಕೂಡ ಮಾಡಿ ಅಂತೇಳಿ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.